ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಅಮೃತಾ ಕೆ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯೆ. ಇಂದಿನ ಸಂಚಿಕೆಯಲ್ಲಿ ನಾವು ಇಂದಿನ ದಿನದ ಮಹತ್ವವನ್ನು ತಿಳಿದುಕೊಳ್ಳೋಣ. ಅದೇ ಆಟಿ ಅಮಾವಾಸ್ಯೆ. ಸೊ ಇಂದಿನ ದಿನದ ಮಹತ್ವ ಏನಂದರೆ, ನಮ್ಮ ತುಳುನಾಡಲ್ಲಿ ನಾವು ಔಷಧಿಯನ್ನು ಕುಡಿತೇವೆ, ಅಂದರೆ ಕಹಿ ಮದ್ದನ್ನು ಕುಡಿತೇವೆ. ಇದು ಒಂದು ವಾಡಿಕೆ ಇದೆ. ಸೊ ಆ ಕಹಿ ಮದ್ದಂದರೆ ಏನು, ಅದರ ಉಪಯೋಗ ಏನು ಅಂತ ತಿಳಿದುಕೊಳ್ಳೋಣ. ನೀವು ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ರೀತಿ ವಿಡಿಯೋಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಡಾಕ್ಟ್ರಾಗಿ ಆಟಿ ಅಮಾವಾಸ್ಯೆ ಬಗ್ಗೆ ಹೇಳ್ತಿದ್ದಾರಲ್ಲ ಇವರು ಅಂತ ಅಂದ್ಕೊಳ್ತಿದ್ದೀರಾ? ಹೌದು. ಸೊ ಆಟಿ ಅಮಾವಾಸ್ಯೆಯಲ್ಲಿ ತುಳುನಾಡಿನಲ್ಲಿ ನಮ್ಮ ಕಹಿ ಮದ್ದು ಕುಡಿಯುವ ವಾಡಿಕೆ ಇದೆ. ಅದೇ ಆಲೆ ಮರದ ಕೆತ್ತೆಯ ಕಷಾಯವನ್ನು ಕುಡಿಯುವಂಥದ್ದು. ಆಲೆ ಮರವನ್ನು ನಾವು ಆಯುರ್ವೇದದಲ್ಲಿ ಸಪ್ತಪರ್ಣಿ ಅಂತ ಕರಿತೇವೆ. ಸಪ್ತಪರ್ಣಿ ಅಂದರೆ ಒಂದು ಗೆಲ್ಲಲ್ಲಿ 7 ಎಲೆಗಳು ಇರುತ್ತೆ. ಸೊ ಅದನ್ನು ನಾವು ಸಪ್ತಪರ್ಣಿ ಅಂತ ಕರಿತೇವೆ. ಆಷಾಢದ ಅಮಾವಾಸ್ಯೆಯೇ ಯಾಕೆ ಕುಡಿಬೇಕು ಅಂದರೆ, ಇವತ್ತಿನ ದಿನದಲ್ಲಿ ಅದರ ಔಷಧಿಯ ತತ್ವ ತುಂಬ ಹೇರಳವಾಗಿರ್ತದೆ. ನಾವು ಮೊದಲಿಗೆ ಕಷಾಯವನ್ನು ಹೇಗೆ ಮಾಡೋದಂತ ತಿಳಿದುಕೊಳ್ಳೋಣ. ಸೊ ಸಾಮಾನ್ಯವಾಗಿ ಇಲ್ಲಿನ ಜನರು 2 ಗಂಟೆ ಅಥವಾ 3 ಗಂಟೆ ರಾತ್ರಿ ಹೋಗಿ ಕೆತ್ತೆಯನ್ನು ತಗೊಂಡು ಬರ್ತಾರೆ. ಕೆತ್ತೆಯನ್ನು ಜಜ್ಜಿ ಅದರ ರಸವನ್ನು ತೆಗೆದುಕೊಳ್ತಾರೆ. ನಂತರ ಅದಕ್ಕೆ ಓಮದ ಕಾಳು ಮತ್ತು ಕಾಳು ಮೆಣಸು ಕಾಳನ್ನು ಪುಡಿ ಮಾಡಿ ಮಿಕ್ಸ್ ಮಾಡ್ತಾರೆ. ಕಲ್ಲನ್ನು ಬಿಸಿ ಮಾಡಿ ನಾವು ತೆಗೆದುಕೊಂಡಿರುವಂತಹ ಏನು ರಸ ಇದೆ ಅಲ್ವಾ, ಅದಕ್ಕೆ ನಾವು ಒಗ್ಗರಣೆಯನ್ನು ಕೊಡ್ತೇವೆ. ಕೆಲವೊಮ್ಮೆ ಒಗ್ಗರಣೆಗೆ ನಾವು ಬೆಳ್ಳುಳ್ಳಿ ಕೂಡ ಹಾಕ್ತೇವೆ. ಇದಿಷ್ಟು ನಮ್ಮ ಆಲೆ ಮರದ ಕಷಾಯದ ರೆಸಿಪಿ. ಏನೇ ಪೂರ ಜನ ಎಲ್ಲ ಆಲೆ ಮರದ ಕಷಾಯ ಪರ್ತಾರ ಅಂದತೆ ಆಯ್ತಾ ಬೆನಿಫಿಟ್ಸ್ ದಾದ ಅಂದು ತೆರೆಯೋನ್ಗ ಬಲೆ. ಸೊ ಇದರ ಬೆನಿಫಿಟ್ಸ್ ಏನಂತ ಹೇಳಿದರೆ, ಆಷಾಢ ಟೈಮಲ್ಲಿ ಇದು ಮಳೆಗಾಲದ ಸಮಯ. ಸೊ ಮಳೆಗಾಲದಲ್ಲಿ ಆಯುರ್ವೇದದ ಪ್ರಕಾರದಲ್ಲಿ ವಾತ ಮತ್ತು ಪಿತ್ತದಲ್ಲಿ ಏರುಪೇರಾಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಮ್ಮ ಸಪ್ತಪರ್ಣಿ ಅಥವಾ ಆಲೆ ಮರದ ಕಷಾಯದಿಂದ ಸಾಧ್ಯವಾಗ್ತದೆ. ಈಗ ನಮಗೆ ವಾತ ಪಿತ್ತದಲ್ಲಿ ಇಂಬ್ಯಾಲೆನ್ಸ್ ಆದರೆ ಜ್ವರ ಶೀತ ಕೆಮ್ಮು ಬರ್ತದೆ. ಸೊ ಜ್ವರ ಶೀತ ಕೆಮ್ಮಿಂದ ದೂರವಾಗ್ಬೋದು. ಮತ್ತು ಚರ್ಮದ ರೋಗ ತುಂಬ ಜಾಸ್ತಿನೇ ಕಾಣ್ಕೊಳ್ತದೆ ಈಗ, ಫಂಗಲ್ ಇನ್ಫೆಕ್ಷನ್ಸ್ ಎಲ್ಲ. ಸೊ ಅದರಿಂದ ಕೂಡ ದೂರವಾಗ್ಬೋದು. ಮತ್ತು ನೀರು ಇವಾಗ ತುಂಬ ಹೊಸತ್ತಾಗಿರೋದ್ರಿಂದ ಮಣ್ಣೆಲ್ಲ ಆಗಿ ಕೆಂಪಾಗಿರುತ್ತೆ, ದುಂಡಾಗಿರುವಂತಹ ನೀರಿರುತ್ತೆ. ಸೊ ಅದರಿಂದಾಗಿ ಬೇದಿ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನೀವು ಈ ಸಪ್ತಪರ್ಣಿ ಕುಡಿಯೋದ್ರಿಂದ ಇವನ್ ಬೇದಿ ಕೂಡ ಸರಿಯಾಗ್ತದೆ. ಹೊಟ್ಟೆಗೆ ಸಂಬಂಧಿಸಿದ ಏನೇ ಪ್ರಾಬ್ಲಮ್ ಇದ್ದರೂ ಈ ಸಪ್ತಪರ್ಣಿ ಕಷಾಯ ಅಥವಾ ಆಲೆ ಮರದ ಕೆತ್ತೆಯ ಕಷಾಯ ಕುಡಿಯೋದ್ರಿಂದ ದೂರವಾಗ್ತದೆ. ಆ್ಯಂಡ್ ಇದು ನಾವು ವರ್ಷಕ್ಕೆ ಒಮ್ಮೆ ಮಾತ್ರ ಕುಡಿಯುವಂಥದ್ದು. ಯಾಕೆ ಇದೇ ಟೈಮಲ್ಲಿ ಕುಡಿಯೋದು ಅಂತ ಹೇಳಿದರೆ, ಇದರ ಔಷಧಿಯ ತತ್ವ ತುಂಬ ಹೇರಳವಾಗಿರುತ್ತೆ. ಮಳೆಗಾಲದಲ್ಲಿ ಅಸ್ತಮಾ ಪೇಷಂಟ್ಸ್ ತುಂಬಾ ಸಫರ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಅವರಿಗೆ ಮಾತ್ರ ಇದು ದ ಬೆಸ್ಟ್ ಕಷಾಯ ಅಂತ ಹೇಳ್ಬೋದು. ಆ್ಯಂಡ್ ಈ ಕಷಾಯ ಕುಡಿಯೋದ್ರಿಂದ ಬಾಡಿ ವಾರ್ಮ್ ಆಗಿರುತ್ತೆ. ಟೋಟಲಿ ಹೇಳಬೇಕಂತ ಹೇಳಿದರೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಶಕ್ತಿ ಇದೆ ಇದಕ್ಕೆ. ಟ್ರೆಡಿಷ್ನಲಿ ಪ್ರಾಕ್ಟೀಸ್ ಅಷ್ಟೇ ಅಲ್ಲ, ಸೈಂಟಿಫಿಕಲಿ ತುಂಬ ಔಷಧಿಕಾರಿ ಆಗಿರುವಂತಹ ಈ ಆಲೆ ಮರದ ಕೆತ್ತೆಯನ್ನು ನೀವೆಲ್ಲರೂ ಸೇವಿಸಿ. ಆ್ಯಂಡ್ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಧನ್ಯವಾದಗಳು.